ತಾಡಿಗೋಳ್ ಗ್ರಾಮದಲ್ಲಿ ಶ್ರೀ ಕದ್ರಿ ನರಸಿಂಹಸ್ವಾಮಿ ದೇವಸ್ಥಾನದ ವಿಮಾನ ಗೋಪುರ ಪ್ರತಿಷ್ಠಾಪನೆ ಹಾಗೂ ನಾಗದೇವರ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಹಬ್ಬದ ಸಂಭ್ರಮದಂತೆ ಗ್ರಾಮದ ಭಕ್ತರ ಹಾಗೂ ಸುತ್ತಮುತ್ತ ಗ್ರಾಮದ ಭಕ್ತರ ಸದಾ ಮನಸ್ಸಿನಲ್ಲಿ ನಿಲ್ಲುವ ಹಾಗೆ ಭಾಗವಹಿಸಿ ಗೌರವಾನ್ವಿತ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರು ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಮ್ಯಾಕಲ್ ನಾರಾಯಣಸ್ವಾಮಿ, ಸಮಾಜ ಸೇವಕರು ಕೆಕೆ ಮಂಜುನಾಥ್ ರೆಡ್ಡಿ, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ತುಪ್ಪಲ್ಲಿ ನಾರಾಯಣಸ್ವಾಮಿರವರು, ತಾಲೂಕು ವ್ಯಾಪ್ತಿಯ ಗೌರವಾನ್ವಿತ ಎಲ್ಲ ಗಣ್ಯರು, ಹಿರಿಯರು, ಮುಖಂಡರು ಉಪಸ್ಥಿತರಿದ್ದರು. ತಾಲೂಕು ದಂಡಾಧಿಕಾರಿ ಸುಧೀಂದ್ರರವರು, ಪೊಲೀಸ್ ಇಲಾಖೆ, ಬೆಸ್ಕಾಂ ಇಲಾಖೆ, ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅನ್ನ ಸಂತರ್ಪಣೆ, ತಾಡಿಗೋಳ್ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು, ಸಾಂಸ್ಕೃತಿಕ ಕಾರ್ಯಕ್ರಮ ಸೇವಾಕರ್ತರು, ಪಂಡರಿ ಭಜನೆ, ಚಕ್ಕಲ ಭಜನೆ ಮತ್ತು ಡಿಜೆ, ದೇವಸ್ಥಾನಕ್ಕೆ ಹೂವಿನ ಅಲಂಕಾರ, ದೀಪಾಲಂಕಾರ ಮತ್ತು ಶಾಮಿಯಾನ ಕೊಡುಗೆ, ನೆನಪಿನ ಕಾಣಿಕೆಗಳು, ಗೌತಮ ಬುದ್ಧ ಮತ್ತು ಶ್ರೀ ಸಾಯಿಬಾಬಾರವರ ಪುಸ್ತಕಗಳ ಕೊಡುಗೆ, ಆಹ್ವಾನ ಪತ್ರಿಕೆಗಳ ಕೊಡುಗೆ, ವಾದ್ಯಗೋಷ್ಠಿ, ಹೂ ಮತ್ತು ಹೂವಿನ ಹಾರ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣ್ಯ ವ್ಯಕ್ತಿಗಳು, ಗೋಪುರ ನಿರ್ಮಾಣಕ್ಕೆ ಕೊಡುಗೆ ನೀಡಿರುವ ದಾನಿಗಳು, ಗೋಪುರ ನಿರ್ಮಾಣಕ್ಕೆ ಸಾಮಗ್ರಿಗಳನ್ನು ನೀಡಿರುವ ದಾನಿಗಳು, ಪೂಜಾ ಕಾರ್ಯಕ್ರಮಕ್ಕೆ ಕೊಡುಗೆ ನೀಡಿದ ದಾನಿಗಳು, ಅರ್ಚಕರು, ಮಂಜುನಾಥ ಆಗಮಿಕರು, ನವೀನ್ ಕುಮಾರ್ ವ್ಯವಸ್ಥಾಪಕರು, ಟಿವಿ ವೆಂಕಟೇಶಪ್ಪ ಪ್ರಾಂಶುಪಾಲರು, ತಾಡಿಗೋಳ್. ಈ ಸಂದರ್ಭದಲ್ಲಿ ಗೌರವಾನ್ವಿತ ಸಮಾಜ ಸೇವಕರು, ಜನರ ಪರ ನಾಯಕ ಡಾಬಾ ವೆಂಕಟರಮಣರವರು ಮಾತನಾಡಿ, ಪುರಾತನ ಕಾಲದ ದೇವಸ್ಥಾನ, ಈ ದಿನ ಪ್ರತಿಷ್ಠಾಪನೆ ಕಾರ್ಯಕ್ರಮ ಪೂರ್ಣ ಮಾಹಿತಿ ಸಲಹೆಗಳನ್ನು ನೀಡಿದರು. ಈ ಸಮಯದಲ್ಲಿ ಸಕ್ರಿಯ ಮಾಜಿ ಅಧ್ಯಕ್ಷರು ಹಾಗೂ ನಾಗೇಶ್ ಅವರು ಮಾತನಾಡಿ, ಸರ್ವರಿಗೂ ಆಶೀರ್ವಾದ ಸಿಗಲೆಂದು ಸಲಹೆಗಳು ತಿಳಿಸಿದರು. ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ತುಪ್ಪಲ್ಲಿ ನಾರಾಯಣಸ್ವಾಮಿರವರು ಮಾತನಾಡಿ, ಈ ದೇವಸ್ಥಾನದ ನೂತನ ಅಭಿವೃದ್ಧಿಯ ಬಗ್ಗೆ ವಿವರಿಸಿದರೆ, ಈ ಸಮಯದಲ್ಲಿ PVR ಸಿಲ್ಕ್ ರಾಮಕೃಷ್ಣ ಸರ್ ಅವರು ಮಾತನಾಡಿ, ಈ ದಿನ ಗ್ರಾಮದಲ್ಲಿ ಕದ್ರಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಸಹಕರಿಸಿದ ಎಲ್ಲರ ಬಗ್ಗೆ ಅರಿವು ಮೂಡಿಸಿದ್ರು. ಇದೇ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು, ಗಣ್ಯರು, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಅಧ್ಯಕ್ಷರು ಮೋಹನ್ ಕುಮಾರ್ ರವರು ಮತ್ತು ಸ್ನೇಹಿತ ಬಳಗದವರು, ಸದಸ್ಯರು, ಡಾಬಾ ವೆಂಕಟರಮಣ, ಕದ್ರಿ ನರಸಿಂಹಸ್ವಾಮಿ ದೇವಸ್ಥಾನದ ಕಮಿಟಿಯ ಎಲ್ಲ ಅಧ್ಯಕ್ಷರು, ಸದಸ್ಯರು, ಭಕ್ತರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು. सिंहग्राव क्षेत्रावास जय सिंह दैत्यान्त विद्युद्घात वीक्षारोक्ष नरसिंह विस्फुट कर्कश चालित दीर्घहस्ता विश्वहिता शक्तियुता शङ्खधरा चक्रधरा ज्वालाकेसर सिंह शूरानकरण सिंह शाश्वत शांति संस्थापनार्थक लोकध्वंस विध्वंसकारक मृत्युंजय विजय नारसिंह. ಅಂತೇಳಿ ನಮ್ಮ ಇಲ್ಲಿ ಕದ್ರಿ ನರಸಿಂಹಸ್ವಾಮಿ ದೇವಸ್ಥಾನ ಅಂತೇಳಿ ಚಿಕ್ಕದಾಗಿತ್ತು. ನಮ್ಮ ವೆಂಕಟೇಶನ್ ಅವರು ಮುಂದೆ ಬಂದ್ಬಿಟ್ಟು ನಮ್ಮ ಊರ್ ಜನ ಎಲ್ಲ ಸಹಾಯ ತಗೊಂಡು ಪಾಪ ಇಷ್ಟು ಮಾತ್ರ ಕಟ್ಕೊಟ್ಟಿದ್ದಾರೆ. ನಮ್ಮ ಊರವ್ರಿಗೆಲ್ಲ ಒಂದು ಕೊಡುಗೆ, ಇಲ್ಲಿ ಹೋಗಿ ಬರೋರಿಗೆಲ್ಲ ದೇವ್ರಿಗೆ ನಮಸ್ಕಾರ ಮಾಡೋ ಹೋಗ್ತಾರೆ. ಇವಾಗ ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ. ಇಂಥವ್ರೆಲ್ಲ ಇರ್ಬೇಕು. ಊರಿಗೆ ಒಂದು 2-3-4 ಜನ ಇದ್ರೆ ತುಂಬಾ ಶಾಂತವಾಗಿ ಊರವರೆಲ್ಲ ಇರ್ತಾರೆ. ಅಕ್ಕಪಕ್ಕ ಅವರೆಲ್ಲ ಖುಷಿ ಆಗ್ತಾರೆ. ಎಲ್ರಿಗೂ ದೇವ್ರು ಒಳ್ಳೇದು ಮಾಡ್ಲಿ. ಎಲ್ಲರಿಗೂ ನಮಸ್ಕಾರ. ಈ ದಿವಸ ಈ ತಾಡಿಗೋಳ್ ಗ್ರಾಮದಲ್ಲಿ ಈ ಒಂದು ನರಸಿಂಹಸ್ವಾಮಿ ಪ್ರತಿಷ್ಠಾಪನೆಯನ್ನು ಎಲ್ಲರೂ ಗ್ರಾಮಸ್ಥರು ಎಲ್ಲರೂ ಸೇರಿ, ಭಕ್ತಾದಿಗಳೆಲ್ಲ ಸೇರಿ ಪ್ರತಿಷ್ಠಾಪನೆ ಆಗಿದೆ. ಈ ಒಂದು ಪ್ರತಿಷ್ಠಾಪನೆಗೆ ಸಹಕರಿಸಿದ ಎಲ್ಲ ಭಕ್ತಾದಿಗಳಿಗೆ ಮೊದಲನೇದಾಗಿ ಧನ್ಯವಾದಗಳು, ಅಭಿನಂದನೆಗಳು. ಈಗ ಈ ಗ್ರಾಮ ದೊಡ್ಡ ಗ್ರಾಮ, ಎಲ್ಲ ರೈತರು, ಬಡಬಗ್ಗರು ಇರುವಂಥ ಒಂದು ಗ್ರಾಮ. ಎಲ್ಲರೂ ಕೂಡ ಭಕ್ತಿಯಿಂದ ಈ ದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಲ್ರಿಗೂ ಕೂಡ ಆರೋಗ್ಯ ಭಾಗ್ಯ ಕೊಡಲಿ, ಎಲ್ಲರೂ ನೆಮ್ಮದಿಯಿಂದ ಇರಲಿ, ಶಾಂತಿಯಿಂದ ಇರಲಿ. ಈ ಭಗವಂತ ಈ ಗ್ರಾಮಕ್ಕೆ ಒಳ್ಳೇದು ಮಾಡಿ ಎಲ್ಲರೂ ಸುಭಿಕ್ಷವಾಗಿ ಬೆಳೆಗಳೆಲ್ಲ ಆಗಿ ಎಲ್ಲರೂ ಚೆನ್ನಾಗಿರಲಿ ಅಂತ ದೇವರು ಎಲ್ರಿಗೂ ಹಾರೈಸಲಿ ಅಂತ ನಾನು ಆ ಭಗವಂತ ನರಸಿಂಹಸ್ವಾಮಿಯಲ್ಲಿ ಕೇಳ್ಕೊಳ್ತಾ ಎಲ್ಲರಿಗೂ ನಮಸ್ಕರಿಸಿ ಶ್ರೀನಿವಾಸಪುರ ತಾಲೂಕು ರೋಣೂರು ಹೋಬಳಿ ತಾಡಿಗೋಳ್ ಗ್ರಾಮದಲ್ಲಿ ಈ ಒಂದು ದಿನ ಶ್ರೀ ಕದ್ರಿ ನರಸಿಂಹಸ್ವಾಮಿ ದೇವಾಲಯ
ಶ್ರೀ ಕದ್ರಿ ನರಸಿಂಹಸ್ವಾಮಿ ದೇವಾಲಯದ ವಿಮಾನ ಗೋಪುರ ಪ್ರತಿಷ್ಠಾಪನೆ ಹಾಗೂ ನಾಗದೇವರ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿರುವಂತಹ ಎಲ್ಲರಿಗೂ ನನ್ನ ನಮನಗಳು. ಈ ಒಂದು ಕದ್ರಿ ನರಸಿಂಹಸ್ವಾಮಿ ದೇವರು ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಪ್ರಸಾದಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ. ಮೇಡಮ್, ಈ ದಿನ ಈ ತಾಡುಗೋಡು ಗ್ರಾಮದಲ್ಲಿ ಕದಿರಿ ನರಸಿಂಹಸ್ವಾಮಿ ಒಂದು ಕಾರ್ಯಕ್ರಮ, ಪ್ರತಿಷ್ಠೆ ಕಾರ್ಯಕ್ರಮ ಆಗ್ತಾ ಇದೆಯಲ್ಲ, ಈ ಒಂದು ಪ್ರತಿಷ್ಠೆ, ಈ ದೇವರ ಕೃಪೆ ಯಾವ ರೀತಿ ಒಂದು ಭಕ್ತರಿಗೆ ಅನಿಸ್ತಾ ಇದೆ? ವಿಶೇಷತೆ ಈ ದಿನ ಪೂಜಾ ಕಾರ್ಯಕ್ರಮ ಪ್ರತಿಷ್ಠಾಪನೆ ಆಗ್ತಾ ಇದೆಯಲ್ಲ, ಈ ಒಂದು ಸಂಭ್ರಮ ಆಚರಣೆ ಯಾವ ರೀತಿ ಅನಿಸ್ತಾ ಇದೆ? ಈ ಒಂದು ದಿನ ತುಂಬಾ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಹಾಗೆಯೇ ಈ ತಾಡಿಗೋಳು ಗ್ರಾಮದ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರು ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟರಮಣ ಅಂತ, ಡಾಬಾ ವೆಂಕಟರಮಣ ಅಂತ. ಇದು ಈ ದೇವಸ್ಥಾನ ತಾಡಗೋಲು ಅಂದ್ರೆ ಇದು ಎಂಟ್ರೆನ್ಸ್ ಅಲ್ಲಿ ಇದೆ. ಇದು ಎಲ್ಲರಿಗೂ ಒಳ್ಳೇದು. ಇದಕ್ಕೂ ಮುಂಚೆ ಇದು ದೇವಸ್ಥಾನನೇ ಇಲ್ಲ, ಇಲ್ಲಿ ಕಾಣಿಸ್ತಾನೆ ಇಲ್ಲ. ಇದಕ್ಕೂ ಇವರು ಪ್ರಿನ್ಸಿಪಾಲ್ ಇವರು ವೆಂಕಟೇಶ್ ಅವರು, ಪಾಪ ಅವರು ಪುಣ್ಯ ಕಟ್ಕೊಂಡು ಇಷ್ಟೊಂದು ಮಾಡಿದಾರೆ ಅಂದ್ರೆ ಅವ್ರದೇ ಇದು. ನರಸಿಂಹ ಇವರು ಮುನ್ಕದ್ರಿ ಇವೆಲ್ಲರೂ ಸೇರ್ಕೊಂಡು ಇದೊಂದು ಗೋಪುರದು ಜೀರ್ಣೋದ್ಧಾರ ಮಾಡಿ ಈ ದೇವಸ್ಥಾನ ಸಂಪುಷ್ಟ ಮಾಡಿ ಇಷ್ಟೊಂದು ವಿಜೃಂಭಣೆಯಿಂದ ಮಾಡಿದ್ದಾರೆ. ಇವ್ರ ಕುಟುಂಬದವ್ರಿಗೂ, ಈ ಅಕ್ಕಪಕ್ಕದ ಹಳ್ಳಿಯವ್ರಿಗೂ, ಭಕ್ತರಿಗೂ ಎಲ್ಲರಿಗೂ ದೇವರು ಈ ಕದ್ರಿ ನರಸಿಂಹಸ್ವಾಮಿ ಕೃಪೆ ಚೆನ್ನಾಗಿರ್ಲಿ ಅಂತ ಬಯಸುತ್ತೇನೆ. ಈ ದಿನ ಈ ತಾಡುಗೋಳು ಗ್ರಾಮದಲ್ಲಿ ಈ ಒಂದು ತಾಡುಗೋಳು ಗ್ರಾಮದ ಪುಣ್ಯಕ್ಷೇತ್ರ, ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆ ನರಸಿಂಹಸ್ವಾಮಿ, ಈ ಕದ್ರಿ ನರಸಿಂಹಸ್ವಾಮಿ ಈ ದಿನ, ಈ ಊರು, ಈ ಸಂಭ್ರಮ ಯಾವ ರೀತಿ ಅನಿಸ್ತಾ ಇದೆ? ಇದು ಪುರಾತನ ದೇವಸ್ಥಾನ. ಇದು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಸುಮಾರು 100, 200, 300, 500 ಜನ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಬಹಳ ವಿಜೃಂಭಣೆಯಿಂದ ಮಾಡಿದ್ದಾರೆ. ಇದು ಊರಿಗೂ, ಪಕ್ಕದ ಹಳ್ಳಿಯವರಿಗೂ, ಭಕ್ತರಿಗೂ, ಎಲ್ಲ ಬಂದಿರುವ ಭಕ್ತರಿಗೂ ಎಲ್ಲರಿಗೂ ಈ ಕದ್ರಿ ನರಸಿಂಹಸ್ವಾಮಿ ದೇವರು ಒಳ್ಳೇದು ಮಾಡಲಿ ಅಂತ ಬಯಸುತ್ತೇನೆ. ఇది శ్రీలక్ష్మీ నరసింహుని సన్నిధి, నమ్మిన భక్తుల పాలిట ఇదియే పెన్నిది. శ్రీలక్ష్మీ నరసింహుని సన్నిధి, నమ్మిన భక్తుల పాలిట ఇదియే పెన్నిది. పవిత్రమైన క్షేత్రం ఇది, శ్రీహరి పుణ్యక్షేత్రం. పవిత్రమైన క్షేత్రం ఇది, శ్రీహరి పుణ్యక్షేత్రం. ధరణిలో పుణ్యధామం దర్శించిన ఎంతో భాగ్యం. అవతార పురుషుని మహాదివ్య క్షేత్రం, శతకోటి భక్తులను గాచే ఆలయం. శ్రీలక్ష్మీ నరసింహుని సన్నిధి, నమ్మిన భక్తుల పాలిట ఇదియే పెన్నిది. హిరణ్యకశపుని హతమార్చేందుకు ఉగ్ర రూపమును దాల్చిన హరియే. ధరణిలోన ధర్మాన్ని నిలుపుటకు శ్రీలక్ష్మీ నరసింహుడాయనే. శ్రీలక్ష్మీ నరసింహుడాయనే. నమ్మిన భక్తుల తోడుగా ఉండి ఎన్నో మహిమలు చూపుతున్నడే. అడిగిన వారికి వరములనిస్తూ తోడు నీడగా నిలిచి ఉన్నడే. తోడు నీడగా నిలిచి ఉన్నడే. సుందర
పురుషుని మహాదివ్య క్షేత్రం, శతకోటి భక్తులను గాచే ఆలయం. శ్రీలక్ష్మీ నరసింహుని సన్నిధి, నమ్మిన భక్తుల పాలిట ఇదియే పెన్నిది. దివ్యమైన నరసింహుని రూపం చూసిన ఎంతో పుణ్యమేనంట. హరినామం నే తలిచిన వారికి అండదండగా నిలిచేనంట. అండదండగా నిలిచేనంట. శ్రీలక్ష్మీ దేవితో వెలసిన సిరిగల్ల మన నరసింహ స్వామి, శరణన్న వారిని కరుణించేటి దయగల్లా మన నరసింహుడతడే. దయగల్లా మన నరసింహుడతడే. ఆపద మొక్కుల వాడే శ్రీలక్ష్మీ నరసింహుడే. ఆపద మొక్కుల వాడే శ్రీలక్ష్మీ నరసింహుడే. అందరి బంధువై వెలిసినట్టి దేవుడే. అందరి బంధువై వెలుసున్నట్టి దేవుడే. ఇది అవతార పురుషుని మహాదివ్య క్షేత్రం, శతకోటి భక్తులను గాచే ఆలయం. శ్రీలక్ష్మీ నరసింహుని సన్నిధి, నమ్మిన భక్తుల పాలిట ఇదియే పెన్నిది. యాదగిరిలో అభయమునిచ్చే జ్వాలా నరసింహ స్వామి ఇతడే. మంగళగిరిలో వరములనిచ్చే శ్రీలక్ష్మీ నరసింహుడు ఇతడే. శ్రీలక్ష్మీ నరసింహుడు ఇతడే. గరుడాచలంలో ఘనముగా వెలసిన నామాల మన స్వామి ఇతడే. అంతట నేనే ఉన్నానంటూ అందరినీగా పాడుతున్నడే. అందరినీగా పాడుతున్నడే. శంకు చక్రధారైన శ్రీ విష్ణుమూర్తి ఇతడమ్మా. శంకు చక్రధారైన శ్రీ విష్ణుమూర్తి ఇతడమ్మా. ఎన్నో అవతారాలు ఎత్తిన దశావతారుడెనమ్మా. ఎన్నో అవతారాలు ఎత్తిన దశావతారుడనమ్మా. ఇది అవతార పురుషుని మహాదివ్య క్షేత్రం, శతకోటి భక్తులను గాచే ఆలయం. శ్రీలక్ష్మీ నరసింహుని సన్నిధి, నమ్మిన భక్తుల పాలిట ఇదియే పెన్నిది. పవిత్రమైన క్షేత్రం ఇది శ్రీహరి పుణ్యక్షేత్రం. పవిత్రమైన క్షేత్రం ఇది శ్రీహరి పుణ్యక్షేత్రం. ధరణిలో పుణ్యధామం దర్శించిన ఎంతో భాగ్యం. ధరణిలో పుణ్యధామం దర్శించిన ఎంతో భాగ్యం. ఇది అవతార పురుషుని మహాదివ్య క్షేత్రం, శతకోటి భక్తులను గాచే ఆలయం. శ్రీలక్ష్మీ నరసింహుని సన్నిధి, నమ్మిన భక్తుల పాలిట ఇదియే పెన్నిది. శ్రీలక్ష్మీ నరసింహుని సన్నిధి, నమ్మిన భక్తుల పాలిట ఇదియే పెన్నిది. నమ్మిన భక్తుల పాలిట ఇదియే పెన్నిది. నమ్మిన భక్తుల పాలిట ఇదియే పెన్నిది. రతనాల మా దేవుడు నీవే స్వామి నరసింహ, మా రందులు బాపే బంధువు నీవే లక్ష్మీ నరసింహ. రతనాల మా దేవుడు నీవే స్వామి నరసింహ, మా రంగులు బాపే బంధువు నీవే
పాలిట దైవము